ಅಮ್ಮ ಆಗಿದ್ದಾಗೋಯ್ತು. ಆ ಬೇವರ್ಸಿ ಆಳ್ ಬಿದ್ದೋಗ್ಲಿ, ಈಗ ಅದ್ರ ಕತೆ ಎಲ್ಲ ಬಿಟ್ಬಿಡು. ನಾವು ಮನೆಯಿಂದ ಈಚೆ ಕಡೆಗೆ ಬಂದಿದೀವಿ. ಈಗ ನಾವು ನನ್ನ ಗಂಡಂಗೆ ಫೋನ್ ಮಾಡಿಲ್ಲ, ನನ್ನ ಗಂಡನ ಹುಡುಕಿ ಮಾಡಿ ಈಗ ಅಲ್ಲಿಗೆ ಹೋಗಿ ಸೇರ್ಕೋಬೇಕು ನಾವು. ನೀನು ಹಿಂಗೆ ನೀ ಬೇಜಾರು ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ದರಿದ್ರದವಳು ಹಾಳಾಗಿ ಹೋಯ್ತಾಳೆ, ಅವಳೇನು ಉದ್ಧಾರ ಆಯ್ತಾಳೆ ಅಂತ ಅನ್ಕೊಂಡ ಅವಳು ಹಾಳಾಗೆ ಹೋಗೋದು. ಹತ್ತಿಗೆ ಅಲ್ಲ ಅವಳು ಕಿತ್ತೋದು ದರಿದ್ರದವಳು ಅವಳಂತೂ ಅಂದರೆ. ಥೂ ಅವಳ ಮಕ ಮುಚ್ಚ. ಅತ್ತೆ ನಿಂತ್ಕೊಂಡೈತಪ್ಪ, ಅತ್ತೆ ಮುರ್ವಾದಿ ಕಳಿಬಾರ್ದು, ಮುರ್ವಾದಿನಾಗ ಇರಬೇಕು ಅನ್ನೋದು ಬಿಟ್ಬಿಟ್ಟು ನಿಮ್ಮ ಮಾನ ಮರ್ವಾದಿನೇ ಕಳೆದ್ಲಲ್ಲ. ಹಾಂ, ನಾನು ಒಬ್ಳು ಬಿಟ್ರೆ ನಿನ್ನ ಪರ ಯಾರು ಬರಲಿಲ್ವಲ್ಲ ಊರಾಗಿರೋರು. ಎಲ್ಲರೂ ನಿನ್ನ ದುಡ್ಡು ಗಿಡ್ಡು ಕಿತ್ಕೊಂಡು ತಿಂದು ನಾಕಿ ಎಲ್ಲ ಚೆನ್ನಾಗಿ ಮಾಡಿ ಮಜಾ ಮಾಡಿಬಿಟ್ಟು ಇವತ್ತು ನಂದೇ ಇಕ್ಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನೀಟಾಗೆ ಹಾಂ ಹೋಗಿ 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 ಸೊಸೆ ಪರ ಅಂತ ಹೇಳ್ಬಿಟ್ಟು ಹೋಗೋರಲ್ಲ. ಇನ್ನು ಎಂಥ ಬೊಡ್ಡೆ ಇರಬೇಡ ಅಮ್ಮ. ಅವ್ರು ಹಾಳಾಗಿ ಹೋಗ್ಲಿಲ್ಲ ಅಂತಂದ್ರೆ ಕೇಳಮ್ಮ, ಈ ಊರವ್ರು ಹಾಳಾಗಿ ಹೋಗ್ಲಿಲ್ಲ ಅಂದರೆ ಕೇಳು. ಎಷ್ಟು ಜನಕ್ಕೆ ನೀನು ದುಡ್ಡು ಕೊಟ್ಟಿದ್ಯಾ ಹೇಳು? ಕಷ್ಟ ಅಂದಾಗ ಸಾಲ ಫಲ ಅಂತ ಹೇಳ್ಬಿಟ್ಟು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ಯಾ ಹೇಳು? ಯಾರನ್ನ ಉದ್ಧಾರ ಆಯ್ತಾರೆ ಅನ್ಕಂಡ ಎಲ್ಲ ನೆಗದ್ವಿ ಸಾಯೋರನೇ ಸುಮ್ಕಿರು. ನೀನು ಹೇಳೋದು ಸರಿನೇನಿಯ. ಕಷ್ಟ ಪಷ್ಟ ಅಂತಂದಾಗ ಬಂಗಾರಮ್ಮ 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 ಅಂತ ಓಡ್ ಬಂದ್ಬಿಟ್ಟು ನಂತಾಗೆಲ್ಲ ಸರಿಯಾಗಿ ನಾಕಿ ಚೆನ್ನಾಗಿ ನಾಕಿ ಎಲ್ಲ ದುಡ್ಡು ಉಳಿಸ್ಕೊಂಡು ಹೋಗ್ಬಿಟ್ಟು ಇವಾಗ ನೋಡಿದ್ರೆ ನಾನು ಯಾರು ಅನ್ನೋ ಲೆಕ್ಕದಾಗ ಮಾತಾಡ್ತಾವಲ್ಲ ಬೊಡ್ಡೆತದವು. ನೀನು ಹೇಳು, ನೀನು ಎಂಥ ಬೊಡ್ಡೆತದವು ಇರಬೇಡವಿ ಎಲ್ಲನೂ ಅಂತ ಹೇಳ್ಬಿಟ್ಟು ನೆಗದ್ಬಿಟ್ಟು ಸಾಯೋದೇನೇನಿಯ ಈ ಊರಲ್ಲೆಲ್ಲನೂ. ಊರೂರೇ ಹಾಳಾಗೋಯ್ತದೆ. ಊರಾಗಿರೋ ಯಾರು ಉದ್ಧಾರ ಆಗಕ್ಕಿಲ್ಲ, ಎಲ್ಲ ನೆಗದ್ಬಿಟ್ಟು ಸಾಯ್ಲಿಲ್ಲ ಅಂತಂದ್ರೆ ಕೇಳಿ ಊರಾಗಿರಲ್ಲನ್ವೇ. ನನಗೇನೇ ಓಟ್ ಹಾಕ್ತಿದ್ದಂಗೆ ಕಿತ್ತೋಗ್ರ ನನ್ನ ಸೊಸೆಗೆ ಹಾಕಿದಿರಲ್ಲ, ನೀವು ಯಾರು ಉದ್ಧಾರ ಆಗಕ್ಕಿಲ್ಲ. ಮಣ್ಣು ತೂರ್ಬಿಟ್ಟು ಸಾಪ ಹಾಕ್ತೀವಿ. ನಾನು ಮಣ್ಣು ತೂರೇನಿಯ ಯಾರು ಉದ್ಧಾರ ಆಗಕ್ಕಿಲ್ಲ. ಊರೇನಿಯ ಸರ್ವ ನಾಶ ಆಗೋಯ್ತದೆ. ಬುಡಮ್ಮ ಹೋಗ್ಲಿ. ಯಾಕೆ ಬಿಡ್ಬೇಕು? ಯಾಕೆ ಬಿಡ್ಬೇಕು? ಇಷ್ಟು ವರ್ಷದಿಂದ ನಾನೇ ಊರು ನಡ್ಸ್ಕೊ ಬತ್ತಿರೋದು. ಕಷ್ಟ ಸುಖ ಅಂದಿದ್ದಂಗೆ ನಾನು ನಡ್ಸ್ಕೊ ಬರ್ತಾ ಇದ್ದೀನಿ. ಇಷ್ಟು ವರ್ಷ ನಡ್ಸ್ಕೊ ಬಂದೀನಿ. ಇವ್ರಿಗೆಲ್ಲನೂ ನಾನು ಸಹಾಯ ಎಷ್ಟು ಸಹಾಯ ಮಾಡಿವ್ನಿ. ನಾನು ಇವ್ರಿಗೆಲ್ಲನೂ ಹೊಸಿ ಸಹಾಯ ಮಾಡಿದ್ದೀನಿ ಅಂತ ಅನ್ಕೊಂಡ ಒಬ್ಬೊಬ್ರಿಗೂ ಎಷ್ಟಿಷ್ಟೊಂದು ಸಹಾಯ ಮಾಡಿದ್ದೀನಿ. ಆದರೆ ಇವತ್ತು ಇವ್ರಿಗೆಲ್ಲನೂ ಒಬ್ಬಳನ್ನ ಬಂದ್ಬಿಟ್ಲ ಓಟ್ ಹಾಕಕ್ಕೆ. ಈ ಊರು ನನ್ನ ಶಾಪದಿಂದ ಹಾಳಾಗಿ ಹೋಗ್ಲಿಲ್ಲ ಅಂತಂದ್ರೆ ಕೇಳಿ, ಈ ಊರು ಹಾಳಾಗಿ ಹೋಯ್ತದೆ. ನಾನು ಈ ಊರಿಗೆ ಅಧ್ಯಕ್ಷೆ ಆಗಿಲ್ಲ, ಮುಖ್ಯಸ್ಥೆ ಆಗಿಲ್ಲ ಅಂದಮೇಲೆ ಈ ಊರು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಬೇಜಾನ್ ಕಡೆ ನಾನು ನೋಡ್ಬಿಟ್ಟಿವ್ನಿ, ಶಾಸ್ತ್ರಗಳನ್ನು ಕೇಳ್ಬಿಟ್ಟಿವ್ನಿ. ಇವೆಲ್ಲನೂ ನನ್ನ ಅಧ್ಯಕ್ಷೆ ಆಗಿರೋ ಗಂಟ ಅಷ್ಟೇ ಏನಿಯ ಊರು ಉದ್ಧಾರ ಆಗೋದು ಅಂತ ಹೇಳಿದ್ರು. ಹಾಳಾಗೇನಿಯ ಹೋಗೋದು. ನಿಮ್ಮ ಅಕ್ಕಿಷ್ಟು ಇಸ್ಕೊಳ್ಳೋವಾಗ ಚೆನ್ನಾಗಿ ಇಸ್ಕೊಂಡು ನನ್ನ ಹತ್ರ ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಮಜಾ ಮಾಡ್ಬಿಟ್ಟು ಬಡ್ಡಿಗೆ ಕೊಡ್ತಿದ್ನೋ ಕಾಸಿಗೆ ಕೊಡ್ತಾ ಇದ್ನೋ ಎಲ್ಲ ಮಜಾ ಉಡಾಯಿಸ್ಬಿಟ್ಟು ಈಗ ನೋಡ್ರೆ ಬಂದ್ಬಿಟ್ಟು ನನ್ನೇನಿಯ ಸೋಲ್ಸಿದ್ರಲ್ಲ ಬಡ್ಡಿಗಳ. ನೀವು ಯಾರು ಉದ್ಧಾರ ಆಗಿಲ್ಲ ಈ ಜನ್ಮದಾಗೆ. ನೋಡ್ತಾ ಇರಿ ಈ ಊರು ನನ್ನ ಕಣ್ಣು ಮುಂದೆ ಆ ಮಳೆ ಬೆಳೆ ಏನು ಇಲ್ದಿದ್ದಂಗೆ ಎಲ್ಲ ಹೊಗೆ ಹಾಕಿಸ್ಕೊಂಡಿಲ್ಲ ಅಂತಂದ್ರೆ ಕೇಳಿ. ಅವಳು ಯಾವಳ ಬಿಲಾಲಿ, ಇವಾಗ ಬಂದಿರೋ ಬಿಲಾಲಿಗೋಸ್ಕರ ನೀವು ಓಟೆಲ್ಲ ಹಾಕ್ಬಿಟ್ರಲ್ಲ ಅವಳಿಗೆ. ನನ್ನ ಕಡೆಗೆ ಒಬ್ಬರನ್ನ ತಿರುಗಿ ನೋಡಿದ್ರೆ ನೀವು ಊರಿಗೋಸ್ಕರ ಜೀವ ತೇಜಿದ್ದೀನಿ ನಾನು. ಇದೇನೇ ಬಂಗಾರಮ್ಮ ಹುಚ್ಚಿಗೆ ಚಿಡಿದ್ಬಿಡ್ತಾ ಅಂತ ಏನೇನೋ ಒದ್ರಕೊಂಡು ಏನೇನೋ ಮಾತಾಡ್ತಾವಳೆ. ಪಕ್ಕ ಹುಚ್ಚಿಡ್ದೈತೆ ಅಂತ ಅನ್ನಿಸ್ತದೆ. ಇಷ್ಟೆಲ್ಲ ಆಗೋಗ್ಬಿಟ್ಟೈತಲ್ಲ, ಅದಕ್ಕೆ ಹುಚ್ಚಿಡ್ದು ಹಿಂಗೆ ಆಡ್ತಾವಳೆ ಅನ್ನಿಸ್ತದೆ. ನೋಡಿ ಹೆಂಗೆ ರಂಗ ಆಯ್ತಾವಳೆ. ಯಪ್ಪ ದೇವ್ರೆ, ನಮ್ಗೆ ಯಾಕೆ ಬೇಕು? ಬಾ ಇಲ್ಲಿಂದ ಕಳಿಸ್ಕೊಂಡು ಹೊಂಟೋಗನಿ ಸುಮ್ಕೆ. ನೀನು ಏನೇನೋ ಸಾಪ ಹಾಕ್ತಾವಳಲ್ಲ, ಊರಿಗೆಲ್ಲನೂ ಸೇರೆ ಹಾಕ್ತಾವಳಲ್ಲ. ಅಲ್ಲ ಇಷ್ಟ ಬಂದ್ರೆ ಓಟ್ ಹಾಕ್ತೀವಿ. ಅಮ್ಮಂಗೆ ಯಾಕೆ ಬೇಕಲ್ವೇ? ಹೆಂಗೆ ಮಾತಾಡ್ತಾಳೆ ನೋಡ್ಕೊಂತ್ರಿ. ನೋಡಿ ಹೋಗೋಣ. ಏಯ್ ಯಾರು ಉದ್ಧಾರ ಆಗಕ್ಕಿಲ್ಲ. ಸರ್ವನಾಶ ಆಗೋಗ್ರಿ. ಊರೂರೇ ಸರ್ವನಾಶ ಆಗೋಗ್ಬಿಡ್ಲಿ. ಎಲ್ಲ ಹಾಳಾಗೋಯ್ತದೆ. ಆ ಸೊಸೆಯಿಂದ ಈ ಊರು ಉದ್ಧಾರ ಅಂತೂ ಆಗಕ್ಕಿಲ್ಲ. ಆಮೇಲೆ ನೀವೇ ಹುಡುಕಬಿಟ್ಟು ಬರ್ತೀರಾ ಬಂಗಾರಮ್ಮನ್ನೇ ನೀ ಮುಖ್ಯಸ್ಥೆ ಮಾಡಬೇಕು. ಈ ಸೊಸೆಯಿಂದ ಊರೆಲ್ಲ ಸರ್ವನಾಶ ಆಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ನೀವು ಹುಡುಕಬಿಟ್ಟು ಬರಲಿಲ್ಲ ಅಂತಂದ್ರೆ ಕೇಳ್ರಿ. ನಿಮ್ಮ ಜನ್ಮಗಳಿಗೆ ಇಷ್ಟು ವರ್ಷ ನನ್ನನ್ನ ತಲೆ ಮೇಲೆ ಇಕ್ಕೊಂಡು ಮೆರೆಸ್ಬಿಟ್ಟು ಇವಾಗ ನೋಡ್ರೆ ಯಾವಳು ಬಿಲ್ಲಲ್ಲಿ ಕಿತ್ತೋಗಿರೋಳು ಬಂದವಳೆ ಅಂತ ಹೇಳ್ಬಿಟ್ಟು ಇವಾಗ ಇವಳಿಂದ ಹೋಗಿದ್ರೆ ನೀವು. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ನಿಮ್ಮ ಹಾಳಾಗೋಗ, ನೆಗದ್ ಬಿದ್ದೋಗ, ನೆಳ್ಳಿಕಾಯಾಗೋಗ ನಿಮ್ಮ ಜನ್ಮಕ್ಕಿಷ್ಟು. ಯಾರು ಉದ್ಧಾರ ಆಗಕ್ಕಿಲ್ಲ. ಮಗಳೇ ಎತ್ಕಬಾ ಬ್ಯಾಗ ಹೋಗನಿ. ದರಿದ್ರದವ್ರು ಈ ಊರು ಉದ್ಧಾರ ಆದರೆ ಕೇಳು. ಈ ಊರಾಗೆ ಏನೋ ಒಂದು ಸಾಯ್ಲಿಲ್ಲ ಅಂದರೆ ಕೇಳು. ಎಲ್ಲರೂ ಮಳೆ ಬೆಳೆ ಏನು ಹಾಕೊಡ್ದು ಊರಾಗ ಹಸುಗಳು ಎಲ್ಲ ಏನೇನು ಆಗಿ ಕೊನೆಗೆ ಈ ಬಂಗಾರಿ ಮುಂದಕ್ಕೆ ಏನಿಯಾ ಬರಬೇಕು ಜನಗಳೆಲ್ಲನೂ. ಈ ಬಂಗಾರಮ್ಮ ಎಲ್ಲವಳೆ ಅಂತ ಹುಡಿಕೊಂಡೇನಿಯಾ ಯಾಕೆ ಹೇಳು? ನನ್ನ ಊರು ಮುಖ್ಯಸ್ಥೆ ಮಾಡಕ್ಕೆ ಬರ್ತೀರಾ ನೀವು? ಅಮ್ಮ ನೋಡು, ತಾಳ್ಮೆಯಿಂದ ಕುಂತ್ಕೊಂಡು ಯೋಚನೆ ಮಾಡಬೇಕು. ನೀನು ಹಿಂಗೆ ಕಿರ್ಚಾಡಿದ ತಕ್ಷಣ ಏನಿಯಾ ಎಲ್ಲ ಸೊರಗಕ್ಕಿಲ್ಲ. ಈಗೆಲ್ಲ ಮುಗಿದೋಗ್ಬಿಟ್ಟೈತೆ. ಅವಳನ್ನ ಹೆಂಗೆ ಇಳಿಸ್ಬೇಕು ಅನ್ನೋದು ಮಾತ್ರ ಯೋಚನೆ ಮಾಡು. ಅದು ಬಿಟ್ಟು ಏನೇನೇನೋ ನೀನು ಯೋಚನೆ ಮಾಡ್ಕೊಂಡು ಏನೇನೇನೋ ಕತೆ ಕಟ್ಕೊಂಡು ನೀನು ಕುಂತ್ಕೊಬೇಡ. ಈಗ ನಾನು ಹೇಳ್ತಾ ಇದ್ದೀನಿ ತಾನೇ, ಆಗೈತಾನೆ ಎಲ್ಲನೂ. ನೋಡಿ ಫಸ್ಟು ನಾವು ಎಲ್ಲನೋ ಒಂತಾಗ ಸೆಟ್ಲ್ ಆಗೋಣ ಕುಂತ್ಕೊಂಡು. ಆಮೇಕಿಂದ ಇವಳಲ್ಲ ಇವಳಿಗೆ ಗೌರಿಗೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಆಮೇಕಿಂದ ಯೋಚನೆ ಮಾಡೋಣ. ಆ ಬೇವರ್ಸಿಗೂ ಶಾಪ ಹಾಕ್ಬಿಟ್ಟು ಬರ್ತೀನಿವೆ. ಈ ಬಂಗಾರಮ್ಮನ ಶಾಪ ತೊಡ್ದಂಗಿರಲ್ಲ. ಈ ಬಂಗಾರಮ್ಮನ ಶಾಪ ಹೆಂಗೆ ತೊಡ್ತದೆ ಗೊತ್ತಾ? ನನ್ನ ಶಾಪ ತೊಡ್ದೇ ಇರಲ್ಲ, ತೊಡ್ತದೆ ನನ್ನ ಶಾಪ. ಎಲ್ರಿಗೂನುವೆ ಎಲ್ಲ ಒಳಗೂನುವೆ. ತೊಟ್ಲಿಲ್ಲ ಅಂತಂದ್ರೆ ಕೇಳಿ ನನ್ನ ಶಾಪ. ಲೋಪರ್ ಬಡ್ಡಿಗಳಿಗೆ ಎಲ್ರಿಗೂ ತೊಟ್ಟಬೇಕು ಶಾಪ ಅಂದರೆ ತೊಟ್ಟಬೇಕು ಅಷ್ಟೇ. ನೆನೆಯ ತೊಟ್ಟೆ ತೊಡ್ತದೆ. ಆ ಬೇವರ್ಸಿಗೂ ಶಾಪ ಹಾಕ್ಬಿಟ್ಟು ಬರ್ತೀನಿರು. ನನ್ನೇನಿಯ ಬೇಕಂತ ಸೋಲ್ಸೋನಲ್ಲ. ತಾಯಿ ಶಾಪ ನಾಯಿ ಶಾಪ ಎಲ್ಲ ಒಂದೇ ನೆನೆಯ. ಆ ಲೋಪರ್ ಬಡ್ಡಿಗೆ ಸರಿಯಾಗಿ ಮಾಡ್ತೀನಿ. ಏಯ್ ಲೋ
ಉದ್ದಾರ ಆಗ್ಬಿಟ್ಟ ಅನ್ಕೊಬಿಟ್ಟೆನ್ಲ. ಎತ್ತ ತಾಯಿನ ನೋಯಿಸ್ಬಿಟ್ಟು ಯಾವಳ ಬಂದಿರ ನೆನ್ನೆ ಮೊನ್ನೆ ಬಂದಿರ ಎಂಡ್ರಿಗೋಸ್ಕರ ಅಮ್ಮನೇ ನೀವು ಬಿಟ್ಕೊಟ್ಬಿಟ್ಟಲ್ಲ ನೀನು ಉದ್ದಾರ ಐತಿ ಅಂತ ಅನ್ಕಂಡ. ಆಗಲ್ಲ ಕಣಲೆ, ಈ ಜನ್ಮದಾಗ ನೀನು ಉದ್ದಾರ ಆಗಕ್ಕಿಲ್ಲ. ನಿನ್ನ ನೆಗದ್ ಬಿದ್ದು ನೆಳ್ಳಿ ಕೈಯೇ ಆಗದ್ ನೀನು. ಉದ್ದಾರ ಆದ್ರೆ ಕೇಳಲೆ, ಅಮ್ಮನ್ ಬಿಟ್ಬಿಟ್ಟು ಯಾವಳಿಂದನೇ ಹೋಗಿದ್ಯಲ್ಲ ನೀನು. ಯಾವತ್ತು ಉದ್ದಾರ ಐತಿ ಹೇಳಿ ನೀನು? ಉದ್ದಾರ ಅಂತೂ ಆಗಕ್ಕಿಲ್ಲ. ಸರ್ವ ನಾಶ ಆಗೋಗ್ಬಿಡ್ತೀನಿ ನೀನಂತೂ. ಬೇವರ್ಸಿ ನನ್ನ ಮಗನೇ. ಜನರ ಮುಂದೆ ಎಲ್ಲ ನನ್ನ ಮಾನ ಮರೋದಿ ಕಳ್ದಲ್ಲ. ಹೆಂಗ್ಲ ಕಳ್ದೆ ನನ್ನ ಮಾನ ಮರೋದಿಯ ನೀನು? ಲೋಪರ್ ಬಡ್ಡಿನ ತಗೊಬಿಟ್ಟು ಬಂದು 3 ಕಾಸು ಕರಾಜ್ ಹಾಕ್ಬಿಟ್ಟಲ್ವ ನನ್ನ ಮಾನ ಮರೋದಿಯ? ಜನರಿಗೆ ಏನೇನು ಕೊಟ್ಟಿದ್ದೆ ಓಟ್ ಹಾಕ್ಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟು ಕಾಸು ಕೊಟ್ಟಿದ್ದೆ? ಸೀರೆ ಕೊಟ್ಟರು ನನಗೆ ಓಟ್ ಹಾಕಿಲ್ಲ ಅಂದ್ರೆ ನೀನು ಒಂದೊಂದು ಉಂಗ್ರನೇ ಕೊಟ್ಬಿಟ್ಟಿರ್ತೀಯ ನೀನಂತೂ. ಬಡ್ಡಿ ನನ್ನ ಮಗ ಎಲ್ಲನೂ ನಿಮ್ಮ ಅಮ್ಮನ ಬುದ್ಧಿನೇ ನಿಂಗೆ ಎಲ್ಲನೂ ಕಂತ್ರಿ ಬುದ್ಧಿ. ನನ್ನೇನೇ ಹಾಳು ಮಾಡ್ಬಿಟ್ಟಲ್ಲ ನೀನು. ಒಳಗಡೆ ಕುಂತ್ಕೊಂಡು ಇವಾಗ ಏನು ಹಾಲು ಕುಡಿತಿದ್ಯಾ ನೀನು? ಹೊಟ್ಟೆ ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು ಬಡ್ಡಿ ನನ್ನ ಮಗನೇ. ಹಾಳಾಗೋಗು. ಹಾಲು ಕುಡ್ಕೊಂಡು ಸಣ್ಣಕ್ಕಿರು ನೀನು. ಉದ್ಧಾರ ಅಂತೂ ಆಗಲ್ಲ ನೀನು. ನನ್ನ ತಾಯಿ ನೋಯಿಸಿದ್ಯಾ ಅಂದ್ರೆ ನೀನು ಎಲ್ಲೆಲ್ಲೇ ಉದ್ಧಾರ ಐತಿ ನೀನು. ತಾಯಿ ಶಾಪ ಕಂಡ್ಲ ಇದು? ತಾಯಿ ಶಾಪ ನಾಯಿ ಶಾಪ ಎಲ್ಲ ಒಂದೇನೆಯಾ? ನೀನು ಎಲ್ಲೆಲ್ಲೇ ಉದ್ಧಾರ ಐತಿಯಾ? ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಜನ್ಮದಾಗೂ ಸಾಧ್ಯ ಇಲ್ಲ. ಈ ಜನ್ಮದಾಗೂ ನೀನು ಉದ್ಧಾರ ಆಗಕ್ಕಿಲ್ಲ ಬಿಡು. ನೀನು ಹಿಂಗೆ ಸಾಯ್ತೀಯ ನೀನು. ಉದ್ಧಾರ ಅಂತೂ ಆಗಕ್ಕಿಲ್ಲ ನೀನು. ಹಂಗಂಗಂಗೇನೇ ಸತ್ತೋಯ್ತೀಯ. ನೋಡ್ದೆ ನಮ್ಮ ಈ ಬಂಗಾರಮ್ಮ, ನಾನು ಸುಮ್ಮನಿದ್ರೋಳು ಸುಮ್ಮನಿರಕ್ಕಿಲ್ಲ. ಏನ್ ಮಾಡ್ತೀಯಾ? ನಾಯಿ ಬೊಗಳ್ತೈತಿ ಅಂತ ಅಂದಿದ ತಕ್ಷಣ ನೀನು ಅದ್ರ ಮೇಲೆ ಬೊಗಳಕ್ ಹೋಯ್ತೀಯಾ? ಇಲ್ಲ ತಾನೆ, ನೀನು ಸುಮ್ಕಿರ್. ನೀನು ತಲೆ ಕೆಡಿಸ್ಕೊಬೇಡ ಶಾನೆ. ಬಡ್ಕತಳ ಬಡ್ಕೊಂಡು ಸಾಯ್ಲಿ ಮನೆ ಮುಂದೆ ಬಂದು ಬಡ್ಕೊಂಡು. ಇವಾಗ ಸೋತೋಗ್ಬಿಟ್ಟವಳಲ್ಲ ಮೀ, ಅದಕ್ಕೆ ನೀ ಹೆಂಗೋ ಆಡಿಸ್ತೈತೆ. ಹಂಗಂತ ನಮ್ಮ ನೆಮ್ಮದಿನ ಕೆಡಿಸ್ಕೊಂತಾನೆ ನಮ್ಮ ನೆಮ್ಮದಿನ ಸೇರೆ ಕೆಡಿಸ್ತಾವಳೆ. ನನಗಂತೂ ಸಾಕಾಗೋಗ್ಬಿಟ್ಟೈತೆ ಈ ಅಮ್ಮನಿಂದ. ಎಲ್ಲ ಹೋಗ್ಬಿಡೋಣ ಅನ್ನಿಸ್ತದೆ. ನೋಡಮ್ಮಿ, ಕಷ್ಟಗಳಿಗೆ ಎದ್ರಕೊಂಡು ಹೋಗ್ಬಾರ್ದು. ಅದನ್ನ ಎಲ್ಲರೂ ಎದುರಿಸಿ ನಿಂತ್ಕೋಬೇಕು, ಸರಿನಾ? ನೀನು ಸುಮ್ಕೆ ಒಳಗಡೆಗೆ ನೋಡಿ, ನಾನು ನೋಡ್ಕೊಬಿಟ್ಟು ಬರ್ತೀನಿ ಅಮ್ಮನ ಹೋಗಿ. ನೀ ಸುಮ್ಮನೆ ಒಳಗಡೆಗೆ ನೋಡಿ. ಅವಳ ತಂಗ ನೀನು ಯಾಕೆ ಜಗಳ ಆಡ್ತೀಯ? ಸುಮ್ಕಿರಮ್ಮ. ತಿಕ್ಲಿ ಥರ ಆಡ್ತಾಳೆ ಮೊದಲನೇ. ತಿಕ್ಲು ಬಡತ್ತದು. ಸುಮ್ಮನೆ ನೀನು ತಿಕ್ಲು ಥರ ಆಡಕ್ಕೆ ಹೋಗ್ಬೇಡ ನೀನು. ಸುಮ್ಮನಿರು. ಆ ಅಮ್ಮನ ಮೇಲೆ ಜಗಳಕ್ಕೆ ಬಿದ್ದರೆ ತಿರ್ಗ ಅದೇ ಚೀಪಾಗಿ ನಾಯಿ ಆಡ್ದಂಗೆ ಆಡ್ತಾಳೆ. ಆಗಿ ಏನಾರ ಮಾಡ್ಕೊಂಡು ಆಗೋದು ಬಿದ್ದು ಸಾಯ್ಲಿ. ಸುಮ್ಮನಿರು. ನೀನು ಹೋಗ್ಬೇಡ, ಸುಮ್ಕಿರು. ನೀ ಸುಮ್ಕೆ ಒಳಗಡೆಗೆ ನಡಿ. ನೀನು ನಡಿ. ಹಾಳಾಗೋಗ್ಲಿ ಅಂತ ಮಣ್ಣು ತೂರ್ತೀನಿ ಮನೆ ಮುಂದೆ. ಸಾಯ್ರಿ ಎಲ್ಲನೂ. ಉದ್ಧಾರ ಆಗಕ್ಕಿಲ್ಲ ನೀವು ಯಾರನೂ. ನನ್ನ ಜಾಗ ಕಿತ್ಕೊಂಡಿದ್ರಲ್ಲ, ಯಾರು ಉದ್ಧಾರ ಆಗಕ್ಕಿಲ್ಲ ನೀವು. ಈ ಬಂಗಾರ ಮುಂದೆ ಹೊತ್ತಿ ಆಗೋಗ್ಬಿಡ್ತೆ. ಬಂಗಾರ ಮುಂದು ಹಾಳಾಗೋಗ್ರಿ, ನೆಗದ್ ಬಿದ್ದೋಗ್ರಿ. ಸುಮ್ಮನೆ ನಮ್ಮ ಮನೆ ಮುಂದೆ ಬಂದು ಬೊಗಳ್ತಾನೆ ಇರ್ತಾವಪ್ಪ ನಾಯಿಗಳಂತನೂ. ಏನೇ ಬದ್ದಿ ಬತ್ತಿ ಆಯ್ತು. ನಮ್ಮನೇನಿಯ ನಾಯಿ ಅಂತ ಅನ್ಕೊಬಿಟ್ಟು ನಮ್ಮನೆ ಚುಚ್ಚು ಅಂತೀಯನ್ಲೇ. ಅಯ್ಯೋ ನೀವಾ? ನಾನು ಯಾವ್ದೋ ನಾಯಿ ಬೊಗಳ್ತಾಯ್ತೇನೋ ಅಂತ ಅನ್ಕೊಂಡೆ. ಆ ಕಡೆ ನಾಯಿ ಇತ್ತಲ್ವಾ, ನಾಯಿ ನೋಡ್ಸಕ್ ಬಂದಪ್ಪ ನಾನು ನಿಮ್ಮನ್ನೆಲ್ಲ. ಯಾವಾಗ ಸುಮ್ಕೇನಿಯ ಮನೆ ಮುಂದಕ್ಕೆ ಬಂದು ಬೊಗಳ್ತಾನೇ ಇರ್ತವೆ. ಅಯ್ಯೋ, ನಾವು ಈ ಕಡೆ ಕಿವಿನ ಕೇಳಿಸ್ಕೊಂಡು ಬಿಡ್ತೀವಿ. ಒಂದೊಂದ್ಕಿತ ಓಡಿಸ್ತೀವಿ ಬಂದು ಎಣ್ಣೆ ತಗೊಂಡು. ಒಂದೊಂದ್ಕಿತ ಹೋದ್ರೋಗ್ಲ ತಗೆ ಅಂತ ಸುಮ್ಮನೆನೂ ಆಗೋಗ್ಬಿಡ್ತೀವಿ. ಆ ಥರ ನಾವು ಏನು ಮಾಡೋಕ್ಕಾಗಕ್ಕಿಲ್ಲ. ನಾಯಿ ಬಂದು ಬಡ್ಕಂತಿದ್ರೆ ಇನ್ನೇನು ಸುಮ್ಮನೆ ಕುಂತ್ಕೊಳಕಾಯ್ತದ? ಹೇಯ್ ಅಚ್ಚ ಅಚ್ಚ ಅಂತ ಹೇಳ್ಬಿಟ್ಟಿಲ್ಲ 4 ಕೋಲ್ ತಗೊಂಡು ಬಾರಿಸ್ಬಿಟ್ಟು ಓಡಿಸ್ಬೇಕು. ನೀವ್ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ಟು ನೋಡ್ಕತ್ತೀರಾ? ನಾಯಿ ಅಂತ ಹೇಳಿದ್ರೆ ನೀವ್ಯಾಕೆ ನಿಮ್ಮನೆ ಅಂತ ತಿಳ್ಕತ್ತೀರಾ? ನೀವು ನಾಯಿಗಳಾಗಿದ್ರೆ ಹಂಗ್ ಮುಟ್ಕೊಂಡು ನೋಡ್ಕೋಬೇಕು. ನೀವೇ ನಾಯಿಗಳಲ್ವಲ್ಲ, ಆರಾಮಾಗಿರಿ. ಲೇ ಪೊದ್ದಿ, ಹೊತ್ತಿ ಆಯ್ತು. ಹೊತ್ತಿಯಾಗಿ ಮೆರಿಬೇಡ. ನಿನ್ನ ಮಗಳು ಗೆದ್ಬಿಟ್ಲು ಅಂತ ಹೇಳ್ಬಿಟ್ಟು ಇಳ್ಸೋದು ಗೊತ್ತು ನಮ್ಗೆ. ಹೆಂಗ್ ಇಳಿತಾಳೆ ಅಂತಂದ್ರೆ ಕಣ್ಣಾರೆ ನೋಡಿವಂತೆ. ಏನು ಗೆದ್ದಿದ ತಕ್ಷಣ ಏನು ಕಿರೀಟ ಬರಲಿಲ್ಲ, ಏನು CM PM ಸೀಟ್ ಅಲ್ಲ ಅದು. ಏನು ದೊಡ್ಡದಾಗಿ ಇದು ಮಾಡಕ್ಕೆ. ನನ್ನ ಮಗನ ಬುಟ್ಟಿಗೆ ಹಾಕೋಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ರು ನೀವು ನನ್ನ. ಅದೇ ಕೆಲಸ ನನಗೂ ನನ್ನ ಮಗಳಿಗೆ. ಅಯ್ಯೋ, ನಾಯಿಗಳ ತಗೆಲ್ಲ ಮಾತಾಡ್ನಂಗೆ ಅಭ್ಯಾಸನೇ ಇಲ್ಲ. ಓಡಿಸೋದಷ್ಟೇನೇ ಕೆಲಸ. ಹೋಗ್ಲಿಲ್ಲ ಅಂದ್ರೆ ಬೋಗುಳ್ಕೊಂಡು ಸಾಯಿ ಅಂತ ಬಿಡ್ತಿರೋದು ಬತ್ತಿರೋದು ಅಷ್ಟೇನೇ ನಾನು. ನೋಡ್ದೆ ನಮ್ಮ ಯಾಕೆ ದೌಲತ್ತಾಗಿ ಮಾತಾಡ್ತಾಳೆ ಇವಳು. ಇವಳು ಮಕ್ಕ ಮುಚ್ಚ. ಇವಳಿಗೊಂದು ಗತಿ ಕಾಣಿಸ್ತೀನಿ, ಸುಮ್ಮನಿರು.